ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ, 2 MLAಗಳ ರಾಜೀನಾಮೆ, ಕೈ ಆಡಿಸಿದಂಥ DK ಜಮೀರ್ ಅಹಮದ್ಗೂ ತಲೆದಂಡದ ಭೀತಿ. ಏನಿದು ಅಪ್ಡೇಟ್ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ದಾವಣಗೆರೆಯ ಉಪಚುನಾವಣೆ ಆದ ನಂತರ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಇದೀಗ ಒಂದು ಹಂತಕ್ಕೆ ತಾರಕಕ್ಕೇರಿದೆ ಮತ್ತು ದಾವಣಗೆರೆಯ ಉಪಚುನಾವಣೆ ಆದ ನಂತರ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ರಾಜಕೀಯ ಮತ್ತು ಮುಸ್ಲಿಂ ಬಣಗಳ ನಡುವಿನ ಕಿತ್ತಾಟ ಇದೀಗ ಹೊರಗೆ ಬಂದಿದೆ. ಜೊತೆಗೆ ಕೇಂದ್ರ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಬ್ಬರ ತಲೆದಂಡವನ್ನ ಮಾಡಿದೆ. ಆ ತಲೆದಂಡಕ್ಕೆ ಕಾರಣವೇನು, ಜೊತೆಗೆ DK ಯಾವ ತರಹದಲ್ಲಿ ಇಲ್ಲಿ ಕೆಲಸ ಮಾಡಿದ್ರು ಮತ್ತು ಇದೀಗ ಮೂರನೇ ವ್ಯಕ್ತಿ, ಇಬ್ಬರ ತಲೆದಂಡ ಆಗಿದೆ. ಮೂರನೇ ವ್ಯಕ್ತಿಯ ಒಬ್ಬ ಅಲ್ಪಸಂಖ್ಯಾತ ದೊಡ್ಡ ಮುಖಂಡನ ತಲೆದಂಡವಾಗುವಂತ ಸಾಧ್ಯತೆ ಇದೆ ಅನ್ನುವಂತ ಲೆಕ್ಕಾಚಾರ ಇದೀಗ ದೊಡ್ಡದಾಗಿ ಸದ್ದನ್ನು ಕೂಡ ಮಾಡ್ತಿದೆ. ನಾನು ದಾವಣಗೆರೆ ಕ್ಷೇತ್ರದಲ್ಲಿ ಏನಾಯ್ತು, ಯಾವ ಮುಖಂಡನಿಗೆ ಟಿಕೆಟ್ ಸಿಕ್ತು, ಯಾವ ಮುಖಂಡನಿಗೆ ಟಿಕೆಟ್ ಸಿಕ್ಕಿಲ್ಲ, ಯಾವ ಮುಖಂಡನಿಗೆ ನೀವು ಟಿಕೆಟ್ ಬೇಕು ಎನ್ನುವುದನ್ನ ಚೂಬಿಟ್ಟು ಕಳಿಸ್ತಾ ಇವೆಲ್ಲವನ್ನು ಹೇಳ್ತಾ ಹೋಗ್ತೇನೆ. ದಾವಣಗೆರೆಯ ಉಪಚುನಾವಣೆ, ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಬಂದಾಗ ಅಲ್ಲಿ ಶಾಮನೂರು ಕುಟುಂಬದ ಮೂರನೇ ಕುಡಿಯಾದಂತಹ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಬೇಕು ಎನ್ನುವಂತ ಒಂದು ಒತ್ತಾಸೆಯನ್ನ ಶಾಮನೂರು ಕುಟುಂಬ ಇಟ್ಟಿತ್ತು. ಅದಕ್ಕೆ ನೀರೇರದವರು ಯಾರಂದ್ರೆ DK ಶಿವಕುಮಾರ್ ಅವರು. ಅದಕ್ಕೆ ಬೇರೆಯದೇ ಅಂತ ಕಾರಣ ಇತ್ತು. ಆದ್ರೆ ಅವೆಲ್ಲವನ್ನ ಮೆಟ್ಟಿ ನಿಂತು ನಮ್ಮ ಅಲ್ಪಸಂಖ್ಯಾತ ಮುಖಂಡರಿಗೆ ಟಿಕೆಟ್ ಬೇಕೆನ್ನುವಂತ ಒಂದು ದುಂಬಾಲನ ಬಿದ್ದವರು ಅದು ಜಮೀರ್ ಅಹಮದ್ ಖಾನ್ ಅವರು. ಜಮೀರ್ ಅಹಮದ್ ಖಾನ್ ಅವರ ಜೊತೆಗಿದ್ದವರು ತುಂಬಾ ಜನ ಅಲ್ಪಸಂಖ್ಯಾತ ಮುಖಂಡರಿದ್ರು. ಕೊನೆಗೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಹೇಳಿದ್ರು, ಶಾಮನೂರು ಶಿವಶಂಕರಪ್ಪನವರು ಕೊನೆಯ ಚುನಾವಣೆ ಹೇಳಿದ್ರು, ಇದು ನನ್ನ ಕೊನೆಯ ಚುನಾವಣೆ ಆಗತ್ತೆ, ಜೊತೆಗೆ ನನ್ನ ಈ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಟಿಕೆಟ್ ಅನ್ನ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರು ತೆಗೆದುಕೊಳ್ಬಹುದು ಮತ್ತು ಆ ಮುಖಾಂತರ ಅವರು ಗೆಲ್ಲಬಹುದು ಎನ್ನುವಂತ ಮಾತನ್ನು ಹೇಳಿದ್ರು. ಹಾಗಾಗಿ ಈ ಸಲ ಶಾಮನೂರು ನಿಧನದ ನಂತರ ತೆರವಾದಂತ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತ ಮುಖಂಡರಿಗೆ ಟಿಕೆಟ್ ಕೊಡಬೇಕಿರುವಂತಹ ದುಂಬಾಲನ ಹೈಕಮಾಂಡ್ಗೆ ಪದೇ ಪದೇ ಹೇಳಿದ್ರು ಮತ್ತು ನೇರವಾಗಿ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಅಹಮದ್ ಅವರ ನಡುವೆ ಟಾಕ್ ವಾರ್ ಕೂಡ ಆಗಿತ್ತು. ಆದರೆ DK ಶಿವಕುಮಾರ್ ಅವರ ಹೆಲ್ಪ್ ಇಂದ ಸಮರ್ಥ್ ಮಲ್ಲಿಕಾರ್ಜುನ್ ಅವರಿಗೆ ಅಥವಾ ಸಮರ್ಥ್ ಶಾಮ್ನವರಿಗೆ ಟಿಕೆಟ್ ಸಿಕ್ತು. ಆದರೆ ಅಲ್ಲಿನ ಅಲ್ಪಸಂಖ್ಯಾತ ಮುಖಂಡರು ಎಲ್ಲರೂ ಕೂಡ ಬಂಡೆದ್ದಿದ್ರು. ಅದರಲ್ಲಿ ಮುಖ್ಯವಾಗಿ ಸಾದಿಕ್ ಪೈಲ್ವಾನ್ ಬಂಡೆದ್ದಿದ್ರು. ಜೊತೆಗೆ SDPI ಮುಖಂಡರಾದಂತ ಅಫ್ಸರ್ ಕೊಡ್ಲೇಪೇಟೆ ಅವರು ಕೊನೆ ತನಕ ಟಿಕೆಟ್ ಅಂದ್ರೆ ಅವರು ಕಣದಲ್ಲಿದ್ರು. ಜೊತೆಗೆ ಅಬ್ದುಲ್ ಜಬ್ಬಾರ್ ಅವರು ಪ್ರಚಾರಕ್ಕೂ ಕೂಡ ಹೋಗ್ಲಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿದ್ರೆ ಪ್ರಚಾರದಿಂದ ದೂರ ಇರಬಹುದಿತ್ತು. ಆದ್ರೆ ಹೈಕಮಾಂಡ್ ನಿರ್ಧಾರ ಮಾಡಿ ಒಬ್ಬನಿಗೆ ಟಿಕೆಟ್ ಕೊಟ್ಟ ಮೇಲೆ ಅಸಮಾಧಾನ ಇರಲಿ, ಸಮಾಧಾನ ಇರಲಿ, ಬೇಸರ ಇರಲಿ, ನಮ್ಮ ಪಂಗಡ ಟಿಕೆಟ್ ಕೊಡದೇ ಇರಲಿ, ಆದ್ರೆ MLC ಆದಂತವ್ರು ಅಥವಾ MLA ಆದಂತವ್ರು ಪ್ರಚಾರಕ್ಕೆ ಹೋಗಲೇಬೇಕಾಗಿತ್ತು. ಆದ್ರೆ ಪಕ್ಷದ ಕಚೇರಿಯಲ್ಲಿ ಕೂತ್ಕೊಂಡು ಅಬ್ದುಲ್ ಜಬ್ಬಾರ್ ಅವರು ಹೇಳ್ತಾರೆ, ನನಗೆ ಪಕ್ಷದಿಂದ ಯಾವುದೇ ಒಂದು ಸೂಚನೆ ಹೋಗಿಲ್ಲ ಪ್ರಚಾರಕ್ಕಾಗಿ, ನನಗೆ ಪ್ರಚಾರಕ್ಕೆ ಬಾ ಅಂತ ಕರೆದಿಲ್ಲ ಎನ್ನುವಂತ ಮಾತನ್ನ ಘಂಟಾಘೋಷವಾಗಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ಅಬ್ದುಲ್ ಜಬ್ಬಾರ್ ಅವರು ಹೇಳ್ತಾರೆ. ಅದರ ನಡುವೆ ಸಾದಿಕ್ ಪೈಲ್ವಾನ್ ಅವರನ್ನ ಹೇಗಾದ್ರೂ ಮಾಡಿ ಮನಸ್ಸೊಲಿಸಿ ಅಲ್ಲಿ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಹರ್ಷದ್ ಅವರು ಅವರ ಮನೆ CM ಮನೆಗೆ ಬಂದು ಕರೆಸ್ಕೊಂಡು ಅವ್ರಿಗೆ ಮನವೊಲಿಸಿ, ಜೊತೆಗೆ ಮಲ್ಲಿಕಾರ್ಜುನ್ ಮನೆ ಹೋಗಿ ಕಬಾಬ್ ತಿಂದು ಎಲ್ಲವೂ ಕೂಡ ಮಾಡ್ತಾರೆ. ಒಂದು ಹಂತಕ್ಕೆ ಮೇಲ್ನೋಟಕ್ಕೆ ಅಲ್ಪಸಂಖ್ಯಾತರು ಇದೀಗ ಕಾಂಗ್ರೆಸ್ ಕಡೆ ಮನಸ್ಸು ಮಾಡ್ತಾರೆ ಎನ್ನುವ ಹಂತದಲ್ಲಿ ಇರುವಾಗಲೇ ಅಬ್ದುಲ್ ಜಬ್ಬಾರ್ ಅವರು ಹೇಳ್ತಾರೆ, ನನಗೆ ಪಕ್ಷದ ಕಡೆಯಿಂದ ಯಾವುದೇ ಸೂಚನೆ ಹೋಗಿಲ್ಲ, ಕೆಲವೊಂದು ಅಸಮಾಧಾನ ಇದೆ, ಹಾಗಾಗಿ ನಾನು ಪ್ರಚಾರಕ್ಕೆ ಹೋಗಲ್ಲ ಎನ್ನುವಂತ ಮಾತನ್ನು ಹೇಳ್ತಾರೆ. ಅದ್ರ ಜೊತೆಗೆ ಅಬ್ದುಲ್ ಜಬ್ಬಾರ್ ಪರವಾಗಿದ್ದಂತ ಜಮೀರ್ ಅಹಮದ್ ಅವರು ಕೂಡ ಕಾಟಾಚಾರಕ್ಕಾಗಿ ಬಂದು ಮಲ್ಲಿಕಾರ್ಜುನ್ ಅವ್ರ ಜೊತೆ ಮುದ್ದಾಡಿ ಕೆನ್ನೆ ಸವರ್ಕೊಂಡು ಹಾಗೆ ಮಾಡಿ ಹೀಗೆ ಮಾಡಿ ಊಟ ಮಾಡಿ ಹೋಗ್ತಾರೆ ಹೊರತು ಕೊನೆಗೆ ಅಲ್ಲೂ ಬರಲ್ಲ. ಆದ್ರೆ SS ಮಲ್ಲಿಕಾರ್ಜುನ್ ಅವರಿಗೆ ಎಲ್ಲೋ ಒಂದ್ ಕಡೆ ಸೋಲಿನ ವಾಸನೆ ಬರ್ತಾ ಇರುತ್ತೆ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರನ್ನ ಕೇರಳದಿಂದ ಕರೆಸ್ಕೊಂಡು ಮೇಲ್ನೋಟಕ್ಕೆ ನಮ್ಮ ಜೊತೆ ಅಲ್ಪಸಂಖ್ಯಾತರು ಇದ್ದಾರೆ ಅನ್ನುವಂತ ಒಂದು ಆಟ ಆಡ್ತಾರೆ. ಜೊತೆಗೆ ಅಲ್ಪಸಂಖ್ಯಾತ ಮುಖಂಡರು, ಮುಸ್ಲಿಂ ಮುಖಂಡರು ಎಲ್ಲರೂ ಸೇರ್ಬೇಕೆನ್ನುವಂತ ಕಾರಣಕ್ಕಾಗಿ ಹೈದರಾಬಾದಿಂದ ಮಾಜಿ ಕ್ರಿಕೆಟಿಗ ಅಜರುದ್ದೀನ್ ಅವರನ್ನು ಕರೆಸ್ಕೊಂಡು ಪ್ರಚಾರ ಮಾಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ SS ಮಲ್ಲಿಕಾರ್ಜುನ್ ಅವರಿಗೆ ಕೊನೆ ತನಕನೂ ಒಂದು ಹಿಂಜರಿಕೆ ಇದೆ. ಅದೇನಂದ್ರೆ ಸಿದ್ದೇಶ್ವರ ಬಣದ ಒಬ್ಬ ಅಭ್ಯರ್ಥಿಯಾಗಿರುವಂತ ಮತ್ತು ST ಮೋರ್ಚಾದ ಅಧ್ಯಕ್ಷರಾಗಿರುವಂತ ಶ್ರೀನಿವಾಸ ದಾಸ ಕರಿಯಪ್ಪನವರು ನಮ್ಮ ಸಮರ್ಥವರಿಗೆ
ಉತ್ತಮವಾದ ಫೈಟ್ ಕೊಡ್ತಾರೆ. ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆನೂ ಕೂಡ ಸ್ವತಃ ಎಸ್ ಮಲ್ಲಿಕಾರ್ಜುನ್ ಅವರಿಗೂ ಕೂಡ ಇಂದಿಗೂ ತಿಳಿತಿಲ್ಲ. ಹಾಗಾಗಿ ಒಂದು ರಿಪೋರ್ಟ್, ಈ ದಾವಣಗೆರೆ ಕ್ಷೇತ್ರದ ಉಪಚುನಾವಣೆ ಕ್ಷೇತ್ರದ ಒಂದು ರಿಪೋರ್ಟ್ ಇದೀಗ ಹೈಕಮಾಂಡ್ ತಲುಪಿದೆ. ಅಂದ್ರೆ ಕರ್ನಾಟಕದ ಈ ಉಪಚುನಾವಣೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಂತ ಅಭಿಷೇಕ್ ದತ್ತ ಅವರು ಹೈಕಮಾಂಡ್ಗೆ ಅಂದ್ರೆ ಸುರ್ಜೇವಾಲಾ ಅವರಿಗೆ ಒಂದು ರಿಪೋರ್ಟ್ ಅನ್ನು ಸಲ್ಲಿಸಿದ್ರು. ಆ ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿತ್ತದೇನೆಂದ್ರೆ, ಕರ್ನಾಟಕದಲ್ಲಿ ನಾಯಕರ ಒಣ ಬಡಿದಾಟದಿಂದ ಅಥವಾ ಬಂಡಾಯದಿಂದ ದಕ್ಷಿಣ ಕ್ಷೇತ್ರ ಅಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ ಅನ್ನುವಂತ ರಿಪೋರ್ಟ್ ನ ಸುರ್ಜೇವಾಲರಿಗೆ ಸಲ್ಲಿಸಿದ್ರು. ಅದರ ಜೊತೆ ಅಲ್ಲಿ 3-4 ಜನರ ಹೆಸರನ್ನ ಕೂಡ ಇತ್ತು. ಅಂದ್ರೆ ಒಂದು ಅಬ್ದುಲ್ ಜಬ್ಬರ್ ಅವರು ಪ್ರಚಾರಕ್ಕೆ ಬರ್ತಿದ್ದು ಮತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ದು. ಎರಡನೇದಾಗಿ ನಜೀರ್ ಅಹಮದ್ ಅಂದ್ರೆ ಸಿಎಂ ಆಪ್ತ ಕಾರ್ಯದರ್ಶಿ ಅವರ ಹೆಸರು ಕೂಡ ಇತ್ತು. ಹೀಗಾಗಿ ಈಗ ಸುರ್ಜೇವಾಲಾ ಅವರ ಸೂಚನೆಯಂತೆ ಒಂದು ವೇಳೆ ನೀವು ಅಲ್ಪಸಂಖ್ಯಾತ ಮೋರ್ಚಾಕ್ಕೆ ರಿಜೈನ್ ಮಾಡಿಲ್ಲ ಅಂದ್ರೆ, ನೋಡಿ ಅಬ್ದುಲ್ ಜಬ್ಬರ್ ಅವರು ಕರ್ನಾಟಕದ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾಗಿರ್ತಾರೆ. ಹಾಗಾಗಿ ನೀವು ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷ ಸ್ಥಾನಕ್ಕೆ ನೀವು ರಿಜೈನ್ ಮಾಡಿಲ್ಲ, ನಿಮ್ಮನ್ನ ಪಕ್ಷದ ಉಚ್ಚಾಟನೆ ಮಾಡಬೇಕಾಗುತ್ತೆ ಅನ್ನುವಂತ ಒಂದು ಖಡಕ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಇದೀಗ ಅಬ್ದುಲ್ ಜಬ್ಬರ್ ಅವರು ಇದೀಗ ಕರ್ನಾಟಕದ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ನಜೀರ್ ಅಹಮದ್ ಅಂದ್ರೆ ಕಾಂಗ್ರೆಸ್ನ ಸಿಎಂ ಕಾರ್ಯದರ್ಶಿ ಆಗಿರುವಂತ ಅಂದ್ರೆ ಮುಖ್ಯಮಂತ್ರಿ ಆಪ್ತ ಕಾರ್ಯದರ್ಶಿ ಆಗಿರುವಂತಹ ನಜೀರ್ ಅಹಮದ್ ಅವರ ರಾಜೀನಾಮೆ ಕೂಡ ಪಡೆಯಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ಮೂರನೇ ವ್ಯಕ್ತಿ ಅಂದ್ರೆ ಈ ಇಬ್ಬರಿಗೆ ನೇರವಾಗಿ ಸಪೋರ್ಟ್ ಮಾಡಿದಂತ ಜಮೀರ್ ಅಹಮದ್ ಅವರಿಗೂ ಕೂಡ ನೋಟಿಸ್ ಹೋಗುವಂತ, ಅದ್ರ ಕರ್ನಾಟಕ ವಿಷಯದಲ್ಲಿ ನೋಟಿಸ್ ಹೋಗುವಂತ ಅಥವಾ ಅವರ ತಲೆದಂಡವಾಗುವಂತ ಸಾಧ್ಯತೆ ಇದೆ ಎನ್ನುವಂತ ಲೆಕ್ಕಾಚಾರ ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅದಕ್ಕೆ ಮುಖ್ಯವಾದ ಕಾರಣ ಇಲ್ಲಿ ಎರಡಾಗುತ್ತೆ. ಒಂದು ಡಿ.ಕೆ. ಶಿವಕುಮಾರ್ ಅವರ ಬಣದ ಪರವಾಗಿ ಶ್ಯಾಮನೂರು ಶಿವಶಂಕರಪ್ಪನವರ ಮೂರನೇ ಪುಡಿಯಾಗಿರುವಂತಹ ಸಮರ್ಥ ಅವರ ಟಿಕೆಟ್ ಸಿಗುತ್ತೆ. ಜೊತೆಗೆ ಸಿದ್ದರಾಮಯ್ಯನವರ ಆಪ್ತರಾಗಿರುವಂತಹ ಮೇಟಿ ಮಗ ಆದಂತ ಉಮೇಶ್ ಮೆಟ್ಟಿಗೆ ಬಾಗಲಕೋಟೆಯಲ್ಲಿ ಟಿಕೆಟ್ ಸಿಗುತ್ತೆ. ಡಿ.ಕೆ. ಶಿವಕುಮಾರ್ ದಾವಣಗೆರೆ ಒಂದು ಉಸ್ತುವಾರಿಯನ್ನು ವಹಿಸ್ಕೋತಾರೆ, ಸಿದ್ದರಾಮಯ್ಯನವರು ಬಾಗಲಕೋಟೆ ಉಸ್ತುವಾರಿಯನ್ನು ವಹಿಸ್ಕೋತಾರೆ. ಹೀಗಾಗಿ ಏನಾದ್ರೂ ಮಾಡಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಉಳಿಸಿಕೊಳ್ಳಬೇಕೆನ್ನುವಂತ ಹಂಬಲಕ್ಕೆ ಬಿದ್ದಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಜಮೀರ್ ಅಹಮದ್ ಅವರು ತಲೆನೋವಾಗ್ತಾರೆ. ಹಾಗಾಗಿ ಒಂದು ವೇಳೆ ಮೇ 4ರಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶ್ಯಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಾದಂತಹ ಸಮರ್ಥ ಶ್ಯಾಮನೂರು ಏನಾದರೂ ಸೋತ್ಬಿಟ್ರೆ ಅಷ್ಟರ ಮಟ್ಟಿಗೆ ಜಮೀರ್ ಅಹಮದ್ ಅವರ ತಲೆದಂಡ ಆಗತ್ತೆ ಅನ್ನುವಂತ ಲೆಕ್ಕಾಚಾರ ಇದೀಗ ಮುನ್ಸೂಚನೆ ಸಿಕ್ಕಿದೆ ಅಥವಾ ಅದಕ್ಕೊಂದು ಪುಷ್ಟಿ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಇಬ್ಬರ ತಲೆದಂಡ ಕೂಡ ಆಗಿದೆ. ಒಬ್ರು ಅಬ್ದುಲ್ ಜಬ್ಬರ್, ಮತ್ತೊಬ್ರು ನಜೀರ್ ಅಹಮದ್, ಇವರಿಬ್ಬರ ತಲೆದಂಡ ಆಗಿದೆ. ಆದ್ರೆ ಅಬ್ದುಲ್ ಜಬ್ಬರ್ ಅವರು ಹೇಳೋ ಪ್ರಕಾರ ಇಲ್ಲ, ನಾನು ಇಲ್ಲಿ ಅಮಾಯಕ, ನಾನು ಕಾಂಗ್ರೆಸ್ MLC ಆಗಿದ್ರು ಕೂಡ ನನಗೆ ಚೂ ಬಿಟ್ಟಂತವ್ರು ಯಾರಂದ್ರೆ ಅದು ರಿಜ್ವಾನ್ ಹರ್ಷದ್ ಮತ್ತು ಸಲೀಂ ಅಹಮದ್ ಅವರು. ಸಲೀಂ ಅಹಮದ್ ಮತ್ತು ರಿಜ್ವಾನ್ ಹರ್ಷದ್ ಅವರು ನನ್ನ ತಲೆ ತುಂಬಿದ್ರು ಮತ್ತೆ ನನಗೆ ಪಕ್ಷದ ಟಿಕೆಟ್ ಕೇಳುವಂತೆ ಅವರೇ ನನಗೆ ಚೂ ಬಿಟ್ಟರು ಅಥವಾ ನನಗೆ ಅವಕಾಶ ಕೊಟ್ಟರು. ಅದಾದ ನಂತರ ನಾನು ಎಲ್ಲವನ್ನು ಕೇಳಿದೆ, ಅಂದ್ರೆ ನಾನು ಪಕ್ಷದ ಟಿಕೆಟ್ ಕೇಳಿದೆ, ಜೊತೆಗೆ ಟಿಕೆಟ್ ಸಿಕ್ಕಿಲ್ಲ ಅಂದ ಕೂಡಲೇ ಪಕ್ಷದಿಂದ ದೂರ ಇದ್ದೆ. ಆದ್ರೆ ಇದೆಲ್ಲದಕ್ಕೂ ಕಾರಣ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಹರ್ಷದ್ ಅವರು. ನನ್ನನ್ನು ಚೂ ಬಿಟ್ಟಂತ ರಿಜ್ವಾನ್ ಹರ್ಷದ್ ಮತ್ತು ಸಲೀಂ ಅಹಮದ್ ಅವರು ಇದೀಗ ಮತ್ತೆ ಉಲ್ಟಾ ಹೊಡೆಯುವಂತ ನಾಟಕ ಮಾಡಿ ನನಗೆ ತೊಂದರೆ ಆಗುವಂತೆ ನೋಡ್ಕೊಂಡಿದ್ದಾರೆ. ನಾನು ಯಾವುದಕ್ಕೂ ಹೆದರಲ್ಲ, ನನ್ನ ಹತ್ರ ಎಲ್ಲವೂ ಕೂಡ ಪೂರಕ ಸಾಕ್ಷಿದೆ ಅನ್ನುವಂಥ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಹೌದು, ನಾನು ಹೈಕಮಾಂಡ್ ಹೇಳಿದಂತೆ ನಾನು ರಾಜೀನಾಮೆಯನ್ನು ಕೊಟ್ಟಿದೆ ಅನ್ನುವಂಥ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರರ್ಥ ಅಲ್ಪಸಂಖ್ಯಾತ ಮುಖಂಡರಾಗಿರುವಂತಹ ರಿಜ್ವಾನ್ ಹರ್ಷದ್ ಜೊತೆಗೆ ಸಲೀಂ ಅಹಮದ್ ಇವರಿಬ್ಬರು ಕೂಡ ಅಬ್ದುಲ್ ಜಬ್ಬರ್ ಅವರಿಗೆ ಚೂ ಬಿಟ್ಟು, ನೀನು ಅಲ್ಪಸಂಖ್ಯಾತ ಮುಖಂಡ ಇದೆಯಾ, ನೀನು ದಾವಣಗೆರೆ ಕ್ಷೇತ್ರದಿಂದ ಟಿಕೆಟ್ ಕೇಳು, ಒತ್ತಾಯವಾಗಿ ಕೇಳು, ಮತ್ತು ಯಾವುದೇ ಕಾರಣ ಕೂಡ ನೀನು ಅದರಿಂದ ಒತ್ತಾಯದಿಂದ ಹಿಂದೆ ಸರಿಯಬೇಡ ಅನ್ನುವಂತ ಒಂದು ಒತ್ತಾಯದ ಮನವಿ ಮೇರೆಗೆ ನಾನು ಅವರ ಹೇಳಿದಂತೆ ಕೇಳಿದೆ. ಜೊತೆಗೆ ನಾನು ಟಿಕೆಟ್ಗಾಗಿ ಕಾದೆ, ಟಿಕೆಟ್ ಸಿಕ್ಕಿಲ್ಲ ಅಂದ ಕೂಡಲೇ ಸ್ವಲ್ಪ ಬೇಸರದಿಂದ ನನ್ನ ಪಕ್ಷದಿಂದ ದೂರ ಉಳಿದೆ ಅನ್ನುವಂತ ಮಾತನ್ನ ಇದೀಗ ಅಬ್ದುಲ್ ಜಬ್ಬರ್ ಅವರು ಹೇಳುವ ಮುಖಾಂತರ ಎಲ್ಲ ಒಂದ್ ಕಡೆ ರಿಜ್ವಾನ್ ಹರ್ಷದ್ ಮತ್ತು ಸಲೀಂ ಅಹಮದ್ ಅವರು ಕೂಡ ಒಂದೊಳ್ಳೆಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ರಿಪೋರ್ಟ್ ಅಂದ್ರೆ ತಾನು ಕೂಡ ಹೈಕಮಾಂಡ್ ರಿಪೋರ್ಟ್ ಅನ್ನು ಕೊಡ್ತೇನೆ, ನಾನು ಕೂಡ ಒಂದು ಪತ್ರವನ್ನು ಬರಿತೇನೆ ಅನ್ನುವಂತ ಮಾತನ್ನ ಇದೀಗ ಅಬ್ದುಲ್ ಜಬ್ಬರ್ ಅವರು ಹೇಳಿದ್ದಾರೆ. ಇದು ಒಂದು ಕಥೆ. ಆದ್ರೆ ಮುಂದಿನ ದಿನಗಳಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನಾದರೂ ಶ್ಯಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಾದಂತ ಸಮರ್ಥ ಶ್ಯಾಮನೂರ್ ಅವರು ಒಂದ್ ವೇಳೆ ಸೋತು ಬಿಟ್ರೆ ಅಷ್ಟರ ಮಟ್ಟಿಗೆ 3ನೇ ತಲೆದಂಡ ಆಗತ್ತೋ 6 ತಲೆದಂಡ ಆಗತ್ತೋ ಕಾದು ಕೂತ್ಕೊಳ್ಬೇಕಾಗಿದೆ. ಈಗಾಗಲೇ ಇಬ್ಬರ ತಲೆದಂಡ ಆಗಿದೆ, ಅಬ್ದುಲ್ ಜಬ್ಬರ್ ಮತ್ತು ನಜೀರ್ ಅಹಮದ್ ಅವರ ತಲೆದಂಡ ಆಗಿದೆ. ಮುಂದಿನ ದಿನಗಳಲ್ಲಿ ಸಲೀಂ ಅಹಮದ್ ಅವರ ತಲೆದಂಡ ಆದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಜೊತೆಗೆ ಜಮೀರ್ ಅಹಮದ್ ಅವರ ತಲೆದಂಡಕ್ಕೆ ಇದೀಗ ಕಾಯುವಂತೆಯಾಗಿದೆ. ಮುಂದಿನ ದಿನಗಳಲ್ಲಿ ಡಿ.ಕೆ. ವಿರೋಧಿಯಾದಂತ ಜಮೀರ್ ಅಹಮದ್ ಅವರ ತಲೆದಂಡ ಆಗತ್ತಾ, ಇನ್ನೇನಾದ್ರೂ ಡಿ.ಕೆ. ಕೈ ಆಡಿಸ್ಬಿಟ್ರೆ ಅಷ್ಟರ ಮಟ್ಟಿಗೆ ಜಮೀರ್ ಅಹಮದ್ ಅವರಿಗೆ ದೊಡ್ಡ ಹೊಡೆತವೇ ಸರಿ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.